ಮತ್ತೆ ಆರ್ಎಸ್ಎಸ್ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಾಂಬ್ ಸಿಡಿಸಿದ್ದಾರೆ. ಒಂದು ದಶಕದಲ್ಲಿ ಓಎನ್ಜಿಸಿಯಿಂದ ಆರ್ಎಸ್ಎಸ್ಗೆ ನೂರಾರು ಕೋಟಿ ದೇಣಿಗೆ ಹರಿದು ಬಂದಿದೆ. ಹೇಗಂತ ಬಾಂಬ್ ಸಿಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಒಂದು ದಶಕದಲ್ಲಿ ಓಎನ್ಜಿಸಿಯಿಂದ ಆರ್ಎಸ್ಎಸ್ಗೆ ನೂರಾರು ಕೋಟಿ ದೇಣಿಗೆ ಬಂದಿದೆ. ಆರ್ಎಸ್ಎಸ್ ಆದಾಯದ ಬಗ್ಗೆ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ. ಆರ್ಎಸ್ಎಸ್ ಸಂಬಂಧಿತ 20 ಸಂಸ್ಥೆಗಳಿಗೆ 668 ಕೋಟಿ ಸಿಎಸ್ಆರ್ ದೇಣಿಗೆ ಬಂದಿದೆ. ಎಕ್ಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದರು. ಕೇಂದ್ರದ ಹಣ ಆರ್ಎಸ್ಎಸ್ ಸಂಬಂಧಿತ ಸಂಸ್ಥೆಗಳಿಗೆ ಹೋಗಿದೆ. ಸರ್ಕಾರಿ ಹಣ ತೆಗೆದುಕೊಳ್ಳಲ್ಲ ಅಂತ ಹೇಳಿ ಆರ್ಎಸ್ಎಸ್ ಹೇಳಿಕೊಳ್ಳುತ್ತೆ. ಸಾರ್ವಜನಿಕ ತೆರಿಗೆ ಹಣ ಆರ್ಎಸ್ಎಸ್ ಅಂಗಸಂಸ್ಥೆಗಳಿಗೆ ಒದಗಿಸ್ತಾ ಇದೆ. ಈ ಸಮಸ್ಯೆ ಇನ್ನು ಮುಂದೆ ಆರ್ಎಸ್ಎಸ್ ನೋಂದಣಿ ಮಾತ್ರ ಸೀಮಿತವಾಗಿಲ್ಲ. ಇದು ಪಾರದರ್ಶಕತೆ ಹೊಣೆಗಾರಿಕೆಯ ವಿಷಯ ಆಗಿದೆ. ಆರ್ಎಸ್ಎಸ್ ಸಾರ್ವಜನಿಕ ಹಣವನ್ನು ಹೇಗೆ ಖರ್ಚು ಮಾಡುತ್ತೆ, ಇದು ದೇಶದ ನಾಗರಿಕರು ತಿಳಿದುಕೊಳ್ಳಬೇಕಾದ ಹಕ್ಕು. ಆರ್ಎಸ್ಎಸ್ ಆದಾಯದ ಕುರಿತಾದಂತಹ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಬಾರದು. ನೋಂದಣಿ ಇಲ್ಲದಂತಹ ಸಂಸ್ಥೆ ಎಷ್ಟು ಹಣವನ್ನ ಪಡೆಯೋದು ನೈತಿಕವಾಗಿ ಎಷ್ಟು ಸರಿ? ಆರ್ಎಸ್ಎಸ್ಗೆ ಫಸ್ಟ್ ಆಫ್ ಆಲ್ ಅದು ರಿಜಿಸ್ಟರ್ ಆಗಿಲ್ಲ. ಬಹಳಷ್ಟು ಕಡೆಗಳಿಂದಾಗಿ ಇದಕ್ಕೆ ಹಣ ಕೂಡ ಬರ್ತಾ ಇದೆ. ಸೊ ನೋಂದಣಿ ಇಲ್ಲದಂತಹ ಸಂಸ್ಥೆ ಇಷ್ಟು ಹಣವನ್ನು ಪಡೆದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ನೈತಿಕವಾಗಿ ಎಷ್ಟು ಸರಿ ಅಥವಾ ಪಾರದರ್ಶಕವಾಗಿ ಇದು ಇಲ್ಲ ಅನ್ನೋದನ್ನ ಕೂಡ ಸೂಚಿಸ್ತಾ ಇದೆ ಅಂತ ಹೇಳಿ ಕೂಡ ಬಿಕೆ ಹರಿಪ್ರಸಾದ್ ಇಲ್ಲಿ ಬಾಂಬ್ ಸಿಡಿಸಿದ್ರು.